ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸೋನುಗಿರಿ ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಇದು ಒಂದು ಡೈಲಿ ವ್ಲಾಗ್ ಆಗಿರುತ್ತೆ. ಇದು ನಮ್ಮ ಮನೆಗೆ ಹೋಗ್ತಾ ಇರಬೇಕಾದ್ರೆ ರೈಲ್ವೆ ಗೇಟ್ ಹಾಕಿದ್ರು, ಓಕೆನಾ. ಸೊ ಅಲ್ಲಿ ವಿಡಿಯೋನ ಕ್ಲಿಪ್ ಮಾಡ್ಕೊಳ್ತಿದ್ದೆ ನಾನು. ಅದು ರೂಢಿ ಆಗೋಯ್ತು ಚೆನ್ನಾಗಿ. ಹಂಗೆ ಮಾಡಿದ್ರಿ ಏನು ಎದುರುಗಡೆ ನಿಂತ್ಕೊಂಡು ಮಾತಾಡ್ಕೊಂಡು ಮಾಡ್ಬೇಕು. ದಿಶಾ ಹಾಯ್ ಮಾಡು. ಹಾಯ್ ಹಾಯ್ ಮಾಡು. ಹಾಯ್. ಇವ್ರು ಯಾರು? ಇವ್ರು ಯಾರು? ಇವಯ್ಯ ಯಾರು? ಇವಯ್ಯ ಹೇಳಲ್ವಾ? ಹೋಗು ನಿನ್ನ ಜೊತೆ ಇಟ್ಟು. ಆಫರ್ಗಳು ಸ್ಯಾರಿ ಬಿಸ್ನೆಸ್ ಮಾಡ್ತೀನಿ ಅನ್ನೋರಿಗೆ ಒಂದು ಏನಂತಾರೆ, ಒಳ್ಳೆ ಚಾನ್ಸಸ್ ಐತೆ. ಏನು ಗೊತ್ತಾ, ಬಾಂಬೆ ಟೆಕ್ಸ್ಟೈಲಲ್ಲಿ 1000ಗೆ 3 ಸ್ಯಾರೀಸ್ನ ಕೊಡ್ತಾ ಇದ್ದಾರೆ. ಯಾರೆಲ್ಲ ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಮತ್ತು ಈಗ ಬರ್ತಾ ಇರೋ ರಾಮನಗರ ಕರಗಗೆ ಅಥವಾ ವರಮಹಾಲಕ್ಷ್ಮಿ ಹಬ್ಬ ಹಬ್ಬಗಳು ಬರ್ತಿದೆ, ಯಾರಾದರೂ ತೊಗೋಬೇಕು ಅನ್ನೋರಿದ್ರೆ ಹೋಗಿ ಪರ್ಚೇಸ್ ಮಾಡಿ, ಚೆನ್ನಾಗಿದೆ. ಮತ್ತು ಇನ್ನೊಂದು ಎಲ್ರಿ ಅದು ಹಾಕಿದ್ದು ಸಂಪ್ರದಾಯ ಸ್ಯಾರಿ ಎಕ್ಸ್ಪೋಸ್ ಇಲ್ಲಿ ಶ್ರೀದೇವಿ ಹಾಸ್ಪಿಟಲ್ ಹತ್ರ ಹಾಕಿದ್ದಾರೆ. ಬಟ್ ಅಲ್ಲಿ ಸ್ಟಾಕ್ ಎಲ್ಲ ಖಾಲಿಯಾಗಿತ್ತು, ಅಲ್ಲಿ ಏನು ತೊಗೊಳ್ಳಿಲ್ಲ. ಬಟ್ ಅಲ್ಲಿಗೂ ಇಲ್ಲಿಗೂ ಸೇಮೇ, ಬಟ್ ಎಲ್ಲ ಖಾಲಿಯಾಗಿತ್ತು ಸ್ಟಾಕ್ಸ್ ಎಲ್ಲ. ಅದಕ್ಕೆ ನಾವು ಇಲ್ಲಿ ಪರ್ಚೇಸ್ ಮಾಡಿದ್ದು. ನೀವು ಹೋಗಿ ಒಂದು ಸಲ ವಿಸಿಟ್ ಮಾಡಿ ಬೇಕಿದ್ರೆ. ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ, ಟ್ರೆಂಡಿಂಗಲ್ಲೇ ಇದೆ. ನೆಕ್ಸ್ಟ್ ಗೈಸ್, ನೈಟು ನನಗೂ ನನ್ನ ಮಗಳಿಗೂ ಒಂದೇ ದಿನ ಹುಷಾರಿರಲಿಲ್ಲ. ಸೊ ನಮ್ಮ ಡ್ಯೂಟಿ ಮುಗಿಸ್ಕೊಬಂದಮೇಲೆ ನಮ್ಮ ಮನೆಯವರು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಹಾಸ್ಪಿಟಲ್ ಇನ್ನೂ ಓಪನ್ ಇರಲಿಲ್ಲ, ಓಕೆನಾ. 7:30ಗೆ ಹಾಸ್ಪಿಟಲ್ಲು ಅಂದರೆ ನನ್ನ ಮಗಳನ್ನ ತೋರಿಸ್ತೀವಲ್ಲ ಚೈಲ್ಡ್ ಕೇರು, ಅದು ಇನ್ನೂ 7:30ಗೆ ಓಪನ್ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವಿಲ್ಲೇ ಬಿಡ್ದಿಲಿರುವಂಥ ಶಿವನ ಟೆಂಪಲ್ಗೆ ಬಂದಿದ್ವಿ, ಓಕೆನಾ. ನೆಕ್ಸ್ಟ್ ಅಲ್ಲಿ ಪ್ರಸಾದ ಟೊಮೊಟೊ ಬಾತ್ ಕೊಟ್ಟಿದ್ರು, ಓಕೆನಾ. ಸೊ ಅದನ್ನು ಈಸ್ಕೊಂಡು ನನ್ನ ಮಗಳಿಗೆ ತಿನ್ಸಿದ್ರೆ ಖಾರ ಅಂತ ಅಂದ್ಬಿಟ್ಟು ಅವಳು ನೆಕ್ಸ್ಟ್ ತಿನ್ನಲೇ ಇಲ್ಲ. ಒಂದೇ ತುತ್ತು ತಿಂದಿದ್ದು ನನ್ನ ಮಗಳು. ಖಾರ ಅಂತಾಳೇನೋ. ಹಾಂ, ಆ್ಯಂಡ್ ನನ್ನ ಮಗಳಿಗೆ ಡಾಕ್ಟರ್ ಅವ್ರು ಹೇಳ್ದಂಗೆ ಈ ಫ್ರೂಟ್ಸ್ಗಳನ್ನೆಲ್ಲ ಜಾಸ್ತಿ ತಿನ್ನಿಸಿ ಅಂತ ಹೇಳಿದ್ರು. ಸೊ ಅದಕ್ಕೆ ಈ ಬಟರ್ ಆಗಿರ್ಬೋದು, ನೆಕ್ಸ್ಟ್ ಪೊಮಗ್ರೆನೇಟು, ಲಿಚ್ಚಿ, ಪೊಮಗ್ರೆನೇಟ್ ಎಲ್ಲನೂ ತೊಗೊಂಡಿದ್ವಿ. ಇಷ್ಟು ಫ್ರೂಟಿಗೆ 250 ಏನೋ ಆಯಿತು. ನೆಕ್ಸ್ಟು ಇಲ್ಲಿ ನಾನು ಬ್ಲೌಸ್ ಸ್ಟಿಚ್ ಮಾಡ್ಸೋಕ್ಕೆ ಕೊಡೋಣ ಅಂತ ಬಂದಿದ್ದೆ. ಆ್ಯಕ್ಚುಲಿ 2 ಅಂಗಡಿ ಕೊಟ್ಟು ರಿಟರ್ನ್ ಇಸ್ಕೊಂಡೆ. ಅವರು ಸ್ಟಿಚ್ ಮಾಡೋದಕ್ಕಾಗಲ್ಲ, ನನಗೆ ಟೈಮ್ ಇಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಒಂದು ಸ್ಯಾರಿನ ಕೊಟ್ಟು ಇನ್ನೊಂದು ಸ್ಯಾರಿನ ನಿಧಾನ ಕೊಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ನೆಕ್ಸ್ಟು ಬರಬೇಕಾದ್ರೇ ಇಲ್ಲಿ ಕೋತಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ, ಗೊತ್ತಾ. ಸೊ ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಗಂಧದ ಕಡ್ಡಿ ಕರ್ಪೂರ ಎಲ್ಲ ತೊಗೊತಿದ್ವಿ. ಮಾಮಿ ಗಡ್ಡ ಬೀಳು ಮಾಮಿ ಗಡ್ಡ ಅದು ಬೀಳೋಗೋದು, ಬೀಳು, ಅದು ಬಿಟ್ಬಿಡು, ಅದು ಬೀಳ್ಸುತ್ತೀನಿ. ನೆಕ್ಸ್ಟು ಹಂಗೆ ಬರಬೇಕಾದ್ರೆ ನಮ್ಮ ಪಾಪುಗೆ ತಾಯ್ತ ಹಾಕ್ಸ್ಕೊಂಡು, ನನಗೂ ನಮ್ಮ ಪಾಪಗಿಬ್ರಿಗೂ ತಾಯ್ತ ಹಾಕ್ಸ್ಕೊಂಡು ಲಕ್ಷ್ಮೀ ವೆಂಕಟೇಶ್ವರ ಟೆಂಪಲ್ಗೂ ಕೂಡ ಹೋಗಿ ಅಲ್ಲೂ ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಆ್ಯಕ್ಚುಲಿ ನೋಡ್ತಾ ಇರ್ಬೋದು ಇಲ್ಲಿ ಟ್ಯಾಬ್ಲೆಟ್ಸ್ಗಳು, ಇದೆಲ್ಲ ಬಂದು ನನಗೆ ಟ್ಯಾಬ್ಲೆಟ್ಸು. ಇದೇನು ನಾನು ತೋರಿಸ್ತಾ ಇರೋದು ಗ್ರೀನ್ ಕಲರ್ ಕ್ಯಾಪ್ಸಲ್ ಬಂದು ಅದು ನೆಗಡಿ ಆಗಿತ್ತಲ್ವ. ಸೊ ನೆಗಡಿ ರಿಲೀಫ್ ಆಗಲಿ ಅಂತ ಹೇಳಿಬಿಟ್ಟು ಅದನ್ನು ಹಾಟ್ ವಾಟರ್ ಒಳಗಡೆ ಹಾಕ್ಬಿಟ್ಟು ಸ್ಟೀಮ್ ತೊಗೊಳೋದಕ್ಕೆ ಕೊಟ್ಟಿದ್ದು. ಇನ್ನು ಅದು ಕಿವಿ ನೋವು ಔಷಧಿ ಮತ್ತು ಇನ್ನು ಮಿಕ್ಕಿದೆಲ್ಲ ಟ್ಯಾಬ್ಲೆಟ್ಸು, ಅಂದರೆ ಹೆಡ್ಏಕ್ದು, ಜ್ವರದು, ಮೈಕೈ ನೋವುದೆಲ್ಲ ಟ್ಯಾಬ್ಲೆಟ್ಸು. ಇನ್ನು ಇದು ಬಂದು ನನ್ನ ಮಗಳಿಗೆ, ಅವಳಿಗೂ ಅಷ್ಟೇ ಸ್ವಲ್ಪ ನೆಗಡಿ, ಮತ್ತು ಅವಳು ಊಟ ಸರಿಯಾಗಿ ತಿನ್ನಲ್ಲ. ಸೊ ಅವಳಿಗೆ ಬೆಳವಣಿಗೆ ಆಗೋದಕ್ಕೊಂದು ಸಿರಪ್ಪು ಮತ್ತು ಜ್ವರದ್ದು. ಆ್ಯಕ್ಚುಲಿ ಇದು ಮುಂಚೆ ಅವಳಿಗೆ MFG ಅಂತ ಒಂದಿದೆ, ಅದು ಹಾಕಿದ್ರೂ ಕಮ್ಮಿ ಆಗಿಲ್ಲ ಅಂತಂದರೆ ಇದನ್ನು ಕೊಟ್ಟರು. ಸೊ ಬರ್ಬೇಕಾದ್ರೆ ಹಂಗೆ ಬಾಯೆಲ್ಲ ಸೆಪ್ಪೆ ಸೆಪ್ಪೆ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಮಸಾಲೆ ಪುರಿ ತಂದಿದ್ರು. ಓ, ಇವನು ಇದ್ರಲ್ಲಿ ಕೊಟ್ಟವನಾ?
ಫೋನ್ ತಗೋಬೇಕು ಚಿನಿ ಒಂದು ಇಂಜೆಕ್ಷನ್ ಹಾಕೊಂಡ್ಮೇಲೆ ಪರವಾಗಿಲ್ಲ. ಆ್ಯಂಡ್ ಇದು ಬಂದು ಅದ್ರ ನೆಕ್ಸ್ಟ್ ಡೇದು ವ್ಲಾಗ್ ಶೂಟ್ ಮಾಡಿರೋದು ಮನೆಗೆ. ಅಂದರೆ ನನಗೆ ಸ್ವಲ್ಪ ರವೆ ಉಂಡೆ ತಿನ್ನಬೇಕು ಅನಿಸ್ತಿತ್ತಾ. ಸೊ ಡ್ಯೂಟಿಯಿಂದ ಬಂದಮೇಲೆ ನಮ್ಮ ಮನೆಯವರು ನಾನು ಇಬ್ಬರು ಬಿಡದೆಗೆ ಹೋಗಿ ಸ್ವಲ್ಪ ಐಟಮ್ಸ್ನೆಲ್ಲ ಬೇಕಿತ್ತು ತೊಗೊಂಡು ಬಂದ್ವಿ. ಟೊಮೆಟೊ ಖಾಲಿಯಾಗಿತ್ತು. ಸೊ ಮೊಟ್ಟೆ ಇವಾಗ ರೇಟ್ ಜಾಸ್ತಿ ಆಗ್ಬಿಟ್ಟೈತೆ, 8.5 ಇದೆ ಒಂದು ಮೊಟ್ಟೆಗೆ. ನೆಕ್ಸ್ಟು ಸಕ್ಕರೆ ಮನೆ ಸ್ವಲ್ಪ ಇತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ, ಹಾಲು ಮತ್ತು ನನಗೆ ಮಿಕ್ಸ್ ಚಾಕ್ಲೇಟ್ ಬೇಕಿತ್ತು ತಿನ್ನೋಕ್ಕೆ. ಸೊ ಅದನ್ನು ತೊಗೊಂಡು ನೆಕ್ಸ್ಟು ಒಂದು ಬರ್ಗರ್, ಆ್ಯಕ್ಚುಲಿ ಬರ್ಗರ್ ಬರುತ್ತೆ ಗೊತ್ತಾ, ಅದು ನನ್ನ ಮಗಳಿಗೆ ಪ್ಲಮ್ ಕೇಕು, ಪ್ಲೇನ್ ಮತ್ತು ಹನಿ ಕೇಕು, ಚಾಕ್ಲೇಟ್ ಕೇಕು ಎಲ್ಲನೂ ತಂದ್ವಿ. ನೆಕ್ಸ್ಟು ಇಲ್ಲಿ ನಾನು ರವೆ ಉಂಡೆ ಮಾಡೋಣ ಅಂತ ಹೇಳಿಬಿಟ್ಟು ರವೆನ ಹುರ್ಕೊಳ್ತಾ ಇದ್ದೀನಿ ಮೊದಲು. ಆ್ಯಕ್ಚುಲಿ ಸ್ವಲ್ಪ ತುಪ್ಪನ ಹಾಕಿ ಹುರ್ಕೊಳ್ತಾ ಇದ್ದೀನಿ, ಓಕೆನಾ. ನೆಕ್ಸ್ಟು ಇಲ್ಲಿ ನಾನು ಹಾಲನ್ನ ಕಾಯಿಸಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಮ್ಮ ಮನೆಯವರು ಕೊಬ್ಬರಿನ ತುರಿದು ಇಟ್ಟಿದ್ದಾರೆ. ಎಂತಕ್ಕೆ ಅಂದರೆ ರವೆ ಉಂಡೆಗೆ ಮತ್ತು ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಡ್ರೈ ಫ್ರೂಟ್ಸ್ನು ಕೂಡ ತೆಗ್ದು ಇಟ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ರವೆನ ಹುರಿದು ಇಟ್ಕೊಂಡೆ. ನೆಕ್ಸ್ಟು ಇಲ್ಲಿ ಸ್ವಲ್ಪ ಕೊಬ್ಬರಿನೂ ಕೂಡ, ಅಂದರೆ ಜಾಸ್ತಿ ಇಲ್ಲ, ಲೈಟಾಗಿ ಬೆಚ್ಚಗಾಗಲಿ ಅಂತ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಮಾಡೋದು ಇದೇ ಥರ, ನಾನು ನಿಮ್ಗೆ ಹೇಗೆ ತೋರಿಸ್ತಾ ಇದ್ದೀನಿ ನಾನು ಇದೇ ಥರ ಮಾಡೋದು. ನೆಕ್ಸ್ಟು ರವೆ ಜೊತೆ ಕೊಬ್ಬರಿನೂ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ಅದೇ ಬಾಣಲಿಗೆ ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ತುಪ್ಪ ಹಾಕಿದ್ರೇ ಫ್ಲೇವರ್ ಅಂತಲೇ ಹೇಳ್ಬೋದು ಯಾವುದೇ ಅಡುಗೆಗಷ್ಟೇ. ನೆಕ್ಸ್ಟು ಅದಕ್ಕೆ ದ್ರಾಕ್ಷಿ ಗೋಡಂಬಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಅದು ಘಮ ಬರುತ್ತೆ ಗೊತ್ತಾ, ಏನು ಚೆನ್ನಾಗಿರುತ್ತೆ ಅಂತ ಅಂದರೆ. ನೆಕ್ಸ್ಟು ಅದನ್ನು ಕೂಡ ನಾನು ಅದರ ಜೊತೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾವು ಎಷ್ಟು ರವೆ ತೊಗೊಂಡಿರ್ತೀವಿ ಅಷ್ಟು ಸಕ್ಕರೆನ ತೊಗೊಳ್ಬೇಕು. ಸೊ ಸಕ್ಕರೆನೂ ಕೂಡ ತೊಗೊಂಡು ಒಂದು ಒಳ್ಳೆ ಮಿಕ್ಸ್ನ ಕೊಡಬೇಕು. ನೆಕ್ಸ್ಟು ಅಲ್ಲಿ ಲಾಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೈಲಿ ನಾನು ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಕಲಿಸ್ಕೊಂಡು ಉಂಡೆನ ಕಟ್ಕೊಳ್ತಾ ಇದ್ದೀನಿ. ಸೀರಿಯಸ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು. ನೋಡ್ತಾ ಇರ್ಬೋದು, ನಾನು ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ಚಿಕ್ಕ ಚಿಕ್ಕ ಉಂಡೆನೇ ಮಾಡಿಕೊಂಡೆ ನಾನು. ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಗೈಸ್ ರೆಸಿಪಿ. ಯಾರಿಗೆಲ್ಲ ಬರೋಲ್ಲ ಒಂದ್ಸಲ ಈ ರೀತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ನಮ್ಮ ಮನೆಯವ್ರು ಯಾವುದೋ ಬ್ಯಾಟ್ರಿ ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ರು. ಸೊ ಅಲ್ಲಿಗೆ ಅವರಿಗೆ ಈ ಹಾಟ್ ಬಾಕ್ಸ್ನ ಕೊಟ್ಟು ಕಳಿಸಿದ್ರು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಹೋಪ್ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬೇರೆ ಕಂಟೆಂಟ್ ಜೊತೆ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಹಾಗೆ ಇನ್ನು ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.